श्रीकैलासमठाधीशं तिरुचिस्वामी यतीश्वरं भावातीतं भवहरं वन्दे वन्दे परमं गुरुं वन्दे परमं साधु प्रियं कृपाब्धिं च शान्तमूर्तिं तपोनिधिं शिष्यप्रशिष्यरूपेण बोधकं गुरुमाश्रये बोधकं गुरुमाश्रये अम्बा शाम्भवी चन्द्रमौलिरमला अपर्णा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मी प्रदा चिद्रूपा परदेवता भगवती श्रीराजराजेश्वरी श्रीराजराजेश्वरी मन्दारमाला कलितालिकायै कपालमालाकितशेखराय दिव्याम्बराय च दिगम्बराय नमः शिवाय च नमः शिवाय. It is a matter of great fortune, a lifetime opportunity for all the people who, with much devotion, follow the Bharatiya Samskriti. Bharatiya Samskriti is a very, very beautiful, varied Samskriti, which has been there since time immemorial. ಅನಾದಿ ಕಾಲದಿಂದ ಯಾರಿಗೂ ಗೊತ್ತಿಲ್ಲ ಯಾವಾಗ ಈ ಭಾರತೀಯ ಸಂಸ್ಕೃತಿ ಎಂಬುದು ಪ್ರಾರಂಭವಾಯಿತು ಅಂತ. ನಾವು ಸ್ತುತಿಗಳನ್ನು ಹೇಳಬೇಕಾದ್ರೆ ಸೇ ಸಮ್ ಶ್ಲೋಕಾಸ್ ಆರ್ ಸಮ್ ಸ್ತುತೀಸ್ ದಟ್ ಇಸ್ ಇನ್ ಪ್ರೈಸ್ ಆಫ್ ಪರಮಾತ್ಮ. ಶುಡ್ ಅಬ್ಸರ್ವ್ ದೆಮ್. ಅದರ ಅರ್ಥಗಳನ್ನು ನೋಡಬೇಕು, ಎಷ್ಟು ಸುಂದರವಾದ ಅರ್ಥ ಇದೆ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ಮನುಷ್ಯ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯ ಅಂತ ಹೇಳಿದಾಗ ಎಲ್ಲಿಂದ ಶುರು ಮಾಡ್ತಾ ಇದೀವಿ? ಬ್ರಹ್ಮನಿಂದ ಶುರು ಮಾಡ್ತಾ ಇದೀವಿ ನಾವು ಸ್ತುತಿಯನ್ನು ಹೇಳಬೇಕಾದ್ರೆ. ನಮ್ಮ ಗುರು ಪರಂಪರೆಗಳನ್ನು ನಾವು ಹೇಳ್ತೀವಿ. ಕೆಲವರು ಶಿವಭಕ್ತರು, ಶೈವರು. ಶಿವಭಕ್ತರಾದ್ರೆ ಅವರು ಶೈವರು ಅಂತ ಕರಿತೇವೆ. ವಿಷ್ಣು ಭಕ್ತರನ್ನು ನಾವು ವೈಷ್ಣವರು ಅಂತ ಕರಿತೇವೆ. ಗಣಪತಿಯನ್ನೇ ಆರಾಧನೆ ಮಾಡೋರೆ ಗಾಣಪತ್ಯರು. ಮುರುಘಾ ಸುಬ್ರಹ್ಮಣ್ಯವನ್ನ ಆರಾಧನೆ ಮಾಡೋರಾದ್ರೆ ಅವ್ರನ್ನ ಕೌಮಾರರು. ಕುಮಾರ ಕೌಮಾರ. ಸೂರ್ಯನನ್ನು ಉಪಾಸನೆ ಮಾಡೋರು ಸೌರರು. ದೇವಿಯನ್ನು ಉಪಾಸನೆ ಮಾಡೋರು ಶಾಕ್ತರು. ಶಕ್ತಿಯನ್ನು ಉಪಾಸನೆ ಮಾಡೋರು ಶಾಕ್ತರು. ಈ ರೀತಿಯಾಗಿ ಒಬ್ಬೊಬ್ಬರಿಗೂ ಒಂದೊಂದು ಗುರು ಪರಂಪರೆ ಇರುತ್ತೆ. ಅವ್ರಿಗೆ ಯಾರು ಹೇಳ್ಕೊಟ್ಟಿದ್ದಾರೋ ಅವರ ಗುರು, ಅವರ ಪರಮಗುರು, ಪರಮೇಷ್ಠಿ ಗುರು, ಪರಾತ್ಪರ ಗುರು. ಗುರುಗಳು ಅನೇಕ ಗುರುಗಳು ಇರ್ತಾರೆ. ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಗುರುಗಳನ್ನ ಹೇಳ್ಬೇಕಾದ್ರೆ ಹಿಂಗೆ ಹೇಳ್ತಾರೆ. ಸದಾಶಿವ ಸಮಾರಂಭಾಂ ಶ್ರೀಕಂಠಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವನಿಂದ ಪ್ರಾರಂಭ ಮಾಡಿ
ಮಧ್ಯದಲ್ಲಿ ಶ್ರೀಕಂಠಾಚಾರ್ಯರು ಅಂತ ಬಹಳ ದೊಡ್ಡ ಮಹಾಪುರುಷರಿದ್ದರು. ಅವರನ್ನು ಸ್ಮರಿಸಿ ಇವತ್ತು ನನಗೆ ಗುರು ಯಾರಾಗಿದ್ದಾರೋ ಅವರನ್ನು ಸ್ಮರಿಸೋದು. ಇದು ಗುರು ಪರಂಪರೆ 3 ಹಂತದಲ್ಲಿ, 3 ಸ್ಟೇಜಸ್. ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾದ್ರೆ ನಾರಾಯಣ ವೈಷ್ಣವರು ಅಥವಾ ವೇದಾಂತವನ್ನು ಓದಿದವರು, ವೈದಿಕ ಮಾರ್ಗವನ್ನು ಅನುಸರಿಸಿ ಹೆಂಗೆ ಹೇಳ್ತಾರೆ, ನಾರಾಯಣ. ಪದ್ಮಭವಂ, ಪದ್ಮಭವ ಅಂದ್ರೆ ಯಾರು? ಪದ್ಮದಲ್ಲಿ ಹುಟ್ಟಿದವರು, ತಾವರೆಯಲ್ಲಿ ಹುಟ್ಟಿದವರು ಯಾರು? ಬ್ರಹ್ಮ. ಹೂ ವಾಸ್ ಬಾರ್ನ್ ಇನ್ ಅ ಲೋಟಸ್? ಬ್ರಹ್ಮ ಹ್ಯಾಸ್ ಗಾಟ್ ಅನದರ್ ನೇಮ್, ಪದ್ಮಭವ, ಪದ್ಮಜ, ಬಿಕಾಸ್ ಹಿ ಕೇಮ್ ಆನ್ ದ ಲೋಟಸ್. ಯಾವ ಲೋಟಸ್ ಅಲ್ಲಿ? ನಾರಾಯಣನ ನಾಭಿಯಿಂದ ಬಂದಲ್ಲ, ಭಗವಂತನಾದ ನಾರಾಯಣ ನಾಭಿಯಿಂದ ಬಂದ ತಾವರೆ ಮೇಲೆ ಹುಟ್ಟಿರೋರು ಯಾರು? ಬ್ರಹ್ಮ. ಅದಕ್ಕೆ ಅವರಿಗೆ ಪದ್ಮಜ ಅಂತ ಹೆಸರು, ಪದ್ಮಭವ. ಸೊ ನಾರಾಯಣ ಪದ್ಮಭವ. ಅದಾದ ನಂತರ ಸಪ್ತ ಋಷಿಗಳು ಬಂದರು, ಬ್ರಹ್ಮನ ಮಾನಸ ಪುತ್ರರು. ಬ್ರಹ್ಮ ಆರಂಭ ಕಾಲದಲ್ಲಿ ಸೃಷ್ಟಿ ಬಂದ್ಬಿಟ್ಟು ಇವತ್ತು ಹೇಗಿದೆಯೋ ಹಾಗಿರ್ಲಿಲ್ಲ. ಆರಂಭ ಕಾಲದಲ್ಲಿ ಈಗ ಒಂದು ಮಗು, ಒಂದು ಬಾಲಕ, ಒಂದು ಮಗು ಹುಟ್ಟಬೇಕು ಅಂತೇಳಿ ತಂದೆ ತಾಯಿ. ಆದರೆ ಆಗಿನ ಕಾಲದಲ್ಲಿ ಮಾನಸ ಸೃಷ್ಟಿ, ಮನಸ್ಸಿನಿಂದಲೇ ಸೃಷ್ಟಿ ಮಾಡ್ತಾ ಇದ್ರು. ಮಾನಸ ಪುತ್ರರಲ್ಲಿ ಮಾನಸ ಪುತ್ರ ನಾರದರು, ಸಪ್ತ ಋಷಿಗಳು, ಸನಕ, ಸನಂದನ, ಸನಾತನ, ಸನತ್ ಕುಮಾರರು, ಇವರೆಲ್ಲ ಮಾನಸ ಪುತ್ರ. ಬ್ರಹ್ಮ ಸುಮ್ಮನೆ ಅನ್ಕೊಳ್ತಾರೆ, ಅವ್ರು ಬಂದ್ಬಿಡ್ತಾರೆ. ಅದರಲ್ಲಿ ಒಬ್ರು ವಸಿಷ್ಠ. ಒಬ್ರು ಯಾರು? ವಸಿಷ್ಠ. ಸೊ ನಾರಾಯಣ, ಪದ್ಮಭವಂ, ವಸಿಷ್ಠ. ವಸಿಷ್ಠರಿಗೆ ಒಬ್ರು ಶಿಷ್ಯರಿದ್ರು, ಶಕ್ತಿ ಅಂತ ಅವ್ರ ಹೆಸರೇ. ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂ ಚ ತತ್ಪುತ್ರ ಪರಾಶರಂ ಚ. ಶಕ್ತಿ ಋಷಿಗಳ ಮಗರೇ ಪರಾಶರ ಋಷಿ. ಆ ಪರಾಶರ ಋಷಿಯ ಮಗ ಶ್ರೀ ವೇದವ್ಯಾಸ, ಭಗವಂತರಾದ ವೇದವ್ಯಾಸ ಋಷಿ. ಇವತ್ತು ನಾವು ಗುರು ಪೌರ್ಣಿಮೆ ಅಂತ ಮಾಡ್ತೀವಲ್ಲ, ಭಾರತ ಸಂಸ್ಕೃತಿಯನ್ನು ಅನುಸರಿಸಿ ಎಲ್ಲರೂ ಎಲ್ಲ ಕಡೆ ವಿದೇಶದಲ್ಲಿಯೂ ಕೂಡ ಗುರು ಪೌರ್ಣಿಮೆಯನ್ನು ಆಚರಿಸ್ತೇವೆ. ಅದರಲ್ಲಿ ಗುರು ಪೌರ್ಣಿಮೆ ಪ್ರಧಾನವಾಗಿ ಯಾರನ್ನು ಪೂಜೆ ಮಾಡ್ತೇವೆ? ವ್ಯಾಸರನ್ನು ಪೂಜೆ ಮಾಡ್ತೇವೆ. ವ್ಯಾಸ ಪೂರ್ಣಿಮಾ. ಗುರು ಪೂರ್ಣಿಮಾ ಇಸ್ ಆಲ್ಸೋ ಕಾಲ್ಡ್ ಎಸ್ ವ್ಯಾಸ ಪೂರ್ಣಿಮಾ. ಸೊ ಗುರು ಪೂರ್ಣಿಮಾ ಮೀನ್ಸ್ ವ್ಯಾಸ. ವಿ ಕನ್ಸಿಡರ್ ವೇದವ್ಯಾಸ ಋಷಿ ಆಸ್ ದ ಗುರು ಆಫ್ ಆಲ್ ಗುರುಸ್, ದ ಗುರು ಆಫ್ ಆಲ್ ಗುರು. ಬಿಕಾಸ್ ನಮಗೆ 18 ಪುರಾಣ ವೇದಗಳನ್ನು ಕೊಟ್ಟವರು ಅವರು, 4 ವೇದಗಳನ್ನು ಕೊಟ್ಟವರು, 18 ಪುರಾಣಗಳನ್ನು ಕೊಟ್ಟವರು ಅವರು, ಮಹಾಭಾರತವನ್ನು ಕೊಟ್ಟವರು ಅವರು, ಮಹಾಭಾರತದಲ್ಲಿರೋ ಭಗವದ್ಗೀತೆಯನ್ನು ಕೊಟ್ಟವರು ವೇದವ್ಯಾಸ. ಅಂತ ವೇದವ್ಯಾಸರನ್ನು ನಾವು ನೆನೆಸ್ಕೊಳ್ತೇವೆ. ಸೊ ನಾರಾಯಣ ಮೊದಲು, ಪದ್ಮಭವಂ ಬ್ರಹ್ಮ, ವಸಿಷ್ಠ, ತತ್ಪುತ್ರ ಶಕ್ತಿ ಪರಾಶರ ಋಷಿ, ಪರಾಶರ ಪುತ್ರ ಮೊದಲು ವೇದವ್ಯಾಸ. ವ್ಯಾಸಂ ಅದಾದ ನಂತರ ಶಂಕರಾಚಾರ್ಯ ಪರಂಪರೆಯಲ್ಲಿ ಬಂದಿದ್ರೆ ವ್ಯಾಸಂ ಶುಕಂ, ಶುಕ ಮಹರ್ಷಿಗಳು. ಶುಕದೇವರನ್ನು ಕೇಳಿದಿರಲ್ಲ, ಭಾಗವತವನ್ನ ಎಲ್ರಿಗೂ ಹೇಳ್ಕೊಟ್ಟವರು ಶುಕ ಮಹರ್ಷಿಗಳು. ಶುಕ ಅಂದ್ರೆ ಸಂಸ್ಕೃತದಲ್ಲಿ ಶುಕ ಇನ್ ಸಾನ್ಸ್ಕ್ರಿಟ್ ಮೀನ್ಸ್ ಪ್ಯಾರಟ್, ಗಿಣಿ. ಅವರು ಗಿಣಿಯಂತೆ ಹೇಗೆ ಗಿಣಿ ಒಂದು ಹಣ್ಣನ್ನು ಕಚ್ಚಿಬಿಟ್ರೆ, ಒಂದು ಗಿಣಿ ಬಂದು ಹಣ್ಣನ್ನು ಕಚ್ಚಿಬಿಟ್ಟು ತಿಂದ್ಬಿಟ್ರೆ, ನಾವು ಆ ಹಣ್ಣನ್ನು ತಿಂದ್ರೆ ಸ್ವಲ್ಪ ಜಾಸ್ತಿ ಸ್ವೀಟ್ ಆಗುತ್ತೆ. ಯಾವ ಹಣ್ಣನ್ನು ಒಂದು ಗಿಣಿ ಕಚ್ಚಿದೆಯೋ, ದಟ್ ಫ್ರೂಟ್ ವಿಚ್ ಹಸ್ ಬೀನ್ ಆಲ್ರೆಡಿ tasted by a parrot is much sweeter than a normal fruit. So Bhagavatam, when it is told to us by Shuka Maharshi, it is even more sweeter. So then comes Shuka Maharshi after Vedavyasa. Shukam, then in the Shankaracharya Gaudapadacharya, then Govinda Bhagavad Padacharya, then Shankaracharya, then ನಾಲ್ಕು ಶಿಷ್ಯರು ಶಂಕರಾಚಾರ್ಯ, ಪದ್ಮಪಾದರು, ಹಸ್ತಾಮಲಕರು, ತೋಟಕಾಚಾರ್ಯರು, ಹೀಗೆ ಸುರೇಶ್ವರಾಚಾರ್ಯ, 4 ಶಿಷ್ಯರು. ಆಮೇಲೆ ಇವತ್ತಿನ ನನ್ನ ಗುರುಗಳನ್ನು ನಾನು ನಮಸ್ಕಾರ ಮಾಡ್ತೇನೆ. ದಿಸ್ ಕಾಲ್ಡ್ as ಗುರು ಪರಂಪರೆ. ವೈ ಡು ವಿ ರಿಮೆಂಬರ್ ದ ಗುರು? ನನಗೆ ಇವತ್ತು ಯಾರಾದ್ರೂ ಇವತ್ತು ನಾನು ಹೇಳಿದ ಮೈಕಲ್ಲಿ ನಾನು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಸುಲಭವಾಗಿ ಬಂದ್ಬಿಡುತ್ತಾ ಮಾತಾಡೋಕ್ಕೆ? ಡು ಯು ಥಿಂಕ್ ಐ ಕ್ಯಾನ್ ಸಿಂಪ್ಲಿ ಜಸ್ಟ್ ಲೈಕ್ ದಟ್ ಸ್ಟಾರ್ಟ್ ಟಾಕಿಂಗ್ until and unless I have heard beautiful things? Until I have heard something, how will it come into my tongue? ಒಂದು ಮಗು ಇವ ಅಮ್ಮ ಅಂತ ಹೇಳುತ್ತಂದ್ರೆ ಎಲ್ಲಿಂದ ಬಂತಪ್ಪ ಅಮ್ಮ ಶಬ್ದ? ಕಿವಿಯಲ್ಲಿ ಬಿತ್ತಲ್ವ. ಒಂದು 20 ವರ್ಷ ಹಿಂದೆ ನಮ್ಮ ಆಫೀಸಲ್ಲಿ ಕೂತಿರ್ಬೇಕಾದ್ರೆ ಒಬ್ಬ ತಾಯಿ ಮತ್ತೆ ಮಗಳು ಬಂದರು ದರ್ಶನ ಮಾಡಕ್ಕೆ. ಒಬ್ಬರು ತಾಯಿ ಮತ್ತೆ ಮಗಳು ಬಂದ್ಬಿಟ್ಟು ಸುಮಾರು 7 ವಯಸ್ಸು ಮಗಳು, ತಾಯಿ ಬಂದ್ಬಿಟ್ಟು ಸುಮಾರು 50 ವಯಸ್ಸು. ಆ ತಾಯಿ ಬಂದ್ಬಿಟ್ಟು ಇಟಾಲಿಯನ್ ತಾಯಿ, ಇಟಾಲಿಯನ್, ಪ್ರಾಪರ್ ಇಟಾಲಿಯನ್ ಲೇಡಿ. The child
you see the child, immediately you will think, you will understand, this child must be somewhere from Africa side. Very beautiful child. Africa side. You can make out easily, you can make out. The mother is Italian, child is African look. So I was thinking that the child, they might know English. English ಗೊತ್ತಿರಬಹುದು. I spoke to them in English. They spoke back. Mother said, very little English. Then I thought maybe child will be knowing. Child is speaking pure Italian. So I wondered, African looking child speaking pure Italian. Why? Because the child was brought up in Italy. ಆ ಮಗು ಹುಟ್ಟಿದ್ದಲ್ಲಿ ಬೆಳೆದಿದ್ದು ಇಟಾಲಿಯಲ್ಲಿ ಹುಟ್ಟಿರ್ಬೋದು, ಬೇರೆ ಕಡೆ ಹುಟ್ಟಿರ್ಬೋದು, ಬೇರೆ ತಂದೆ ತಾಯಿ ಹುಟ್ಟಿರ್ಬೋದು, ಆದ್ರೆ ಬೆಳೆದಿದ್ದಲ್ಲಿ ಇಟಾಲಿಯನ್. ಅರ್ಥ ಆಯ್ತಾ? ನಮ್ಮ ಮಕ್ಕಳೇ ಅಷ್ಟೇ, ನಮ್ಮ ಭಾರತದ ಮಕ್ಕಳು, ಇವನ್ ದ ಚಿಲ್ಡ್ರನ್ ಬಾರ್ನ್ ಇನ್ ಭಾರತ್, if they go out in the childhood to some other country, they will start speaking that language. We all know. So whatever falls into the ear only will come through the mouth. ಹೌದಾ ಇಲ್ಲ? ಕಿವಿನಲ್ಲಿ ಏನ್ ಬೀಳುತ್ತೋ ಅದೇ ಬಾಯಿಗೆ ಬರೋದು. ABCD ಹೇಳ್ಕೊಟ್ರೆ ABCD ಬರುತ್ತೆ, ಆ ಈ ಹೇಳ್ಕೊಟ್ರೆ I ಬರುತ್ತೆ, ಇನ್ನೇನಾದ್ರೂ ಹೇಳ್ಕೊಟ್ರೆ ಅದು ಬರುತ್ತೆ. ವಾಟ್ ಎವರ್ ಯು ಟೀಚ್, whatever falls into the ear will come through the mouth. So why do we remember the Guru Parampara? Because today whatever I am speaking is because of the Guru's grace. ಗುರುಗಳಿಂದ ಬಂದಿರೋದನ್ನೇ ನಾನು ಮಾತಾಡ್ತಾ ಇದ್ದೇನೆ ಹೊರತು ಯಾರು ಕೂಡ ಗುರುಗಳಿಲ್ಲದೆ ನಾವು ಬೆಳೆದವರೆಲ್ಲ. All of us are Guru. I'm telling you, the word Guru has become an English word in the English dictionary now. Collins Dictionary, Macmillan Dictionary, Oxford Dictionary. The word Guru is a word in the English language. They have taken that word because Guru means teacher. ಅದೇ ತರ ಯೋಗ is an English word now. Dharma is an English word because it's got so much meaning applicable to the whole universe. ಎಲ್ಲರೂ ಬಳಸ್ತಾ ಇದ್ದಾನೆ. ಹಾಗೆ ನಮ್ಮ ಗುರು ಪರಂಪರೆಯಲ್ಲಿ ಬಂದಿರೋದು, ಈ ಗುರು ಪರಂಪರೆ ಬಂದಿರುವುದು ಈ ಜ್ಞಾನ. ಯಾವುದನ್ನು ನೀವು ಕಣ್ಣಾರೆ ನೋಡ್ತಾ ಇದ್ದೀರೋ, ಹೋಮವನ್ನು ನೋಡ್ತಾ ಇದ್ದೀರಾ, ಕಲಶ ಸ್ಥಾಪನೆ ಆಗಿರೋದು ನೋಡಿದ್ದೀರಾ, ವೇದಿಕೆ ಇದೆ, ಆಹುತಿಗಳನ್ನು ಕೊಡ್ತಾ ಮಂತ್ರವನ್ನು ಹೇಳಿದ್ದಾರೆ, ತುಂಬಾ ಮಂತ್ರಗಳನ್ನು ಹೇಳಿಕೊಟ್ಟಿದ್ದಾರೆ. ಇದೆಲ್ಲವೂ ಗುರು ಪರಂಪರೆಯಲ್ಲಿ ಬಂದಿರೋದು. ಈ ಗುರು ಪರಂಪರೆ ಯಾವಾಗ ಶುರುವಾಯಿತು ಯಾರು ನಿಮ್ಮನ್ನು ಕೇಳಿದ್ರೆ ಯಾವಾಗ ಹೇಳ್ಬೇಕು ನಾವು? ಸೃಷ್ಟಿಯ ಆರಂಭದಲ್ಲಿ ಶುರುವಾಯಿತು. ವೆನ್ ಡಿಡ್ ಅವರ್ ಗುರು ಪರಂಪರಾ ಸ್ಟಾರ್ಟ್? ಅಟ್ ದ ಬಿಗಿನಿಂಗ್ ಆಫ್ ಸೃಷ್ಟಿ. ಸೃಷ್ಟಿ ಯಾವಾಗ ಆರಂಭ ಆಯಿತು? ಸುಮಾರು ಒಂದು 10 ವರ್ಷ ಇರ್ಬೋದಾ? 50 years? 100 years? ನೋಬಡಿ ನೋಸ್. ಯಾರಿಗೂ ಗೊತ್ತಿಲ್ಲ. ಸೂರ್ಯ ಎಷ್ಟು ದಿವಸ ಇದ್ದಾರೆ, ಎಷ್ಟು ದಿವಸ ಇದ್ದಾರೆ? ವೆನ್ ಡಿಡ್ ಸೂರ್ಯ ಕಮ್ ಟು ದ ಸ್ಕೈ? ಚಂದ್ರ ಯಾವಾಗ ಬಂದ್ರು? ಗೊತ್ತಿಲ್ಲ. ನಾವು ಇದನ್ನ ರೆವೆನ್ಯೂ ರೆಕಾರ್ಡ್ಸ್ ಅಲ್ಲಿ ಬರೀತೀವಿ ನೋಡಿ, ಫ್ಯಾಮಿಲಿ ಟ್ರೀ, ರೆವೆನ್ಯೂ ರೆಕಾರ್ಡ್ಸ್. ವಿ ಡೋಂಟ್ ನೋ ವೆನ್ ಸೂರ್ಯ came. ವಿ ಡೋಂಟ್ ನೋ ವೆನ್ ಚಂದ್ರ came. ನೋಬಡಿ ನೋಸ್. ಇದುವರೆಗೂ ಇವನ್ ಸೈನ್ಸ್ ಸುಮ್ಮನೆ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಹೋಗ್ತಾರೆ. ಓನ್ಲಿ ಟೆಲ್ ಅಪ್ರಾಕ್ಸಿಮೇಟ್ ಆಗಿ. ಈಗ ನೋಡಿ, ಈ ಲೈಟ್ ಎಷ್ಟು ದೂರ ಇದೆ ಅಂತ ಹೇಳಿದ್ರೆ ಸುಮಾರು 20 ಅಡಿ ದೂರದಲ್ಲಿದೆ ಈ ಲೈಟ್. ಈ ಲೈಟ್ ಇದೆಯಲ್ಲ 20 ಅಡಿ ದೂರದಲ್ಲಿದೆ. ಸೂರ್ಯ ಎಷ್ಟು ದೂರ ಇದೆ ಗೊತ್ತಾ? ಡು ಯು ನೋ ಹೌ ಫಾರ್ ಸೂರ್ಯ ಇಸ್? ಜಸ್ಟ್ 93 million miles. 93 million ಮೈಲಿ ದೂರದಲ್ಲಿರೋದು ಸೂರ್ಯ. ಚಂದ್ರ ನಮಗೆ ಕಾಣಿಸ್ತಾರೆ, ಈ ತರ ಕಾಣಿಸ್ತಾರೆ. ಎಷ್ಟು ದೂರದಲ್ಲಿದೆ ಗೊತ್ತಾ? 3 ಲಕ್ಷ ಕಿಲೋಮೀಟರ್ ದೂರ. 3 lakh kilometers ಸರ್. ಇವೆರಡು ಬಂದ್ಬಿಟ್ಟು ಆಕಾಶದಲ್ಲಿ ಬರೀ ಸಣ್ಣ ಚುಕ್ಕೆ ಇಲ್ಲ. ಆದ್ರೆ ಇದನ್ನ ಆಧಾರವಾಗಿ ಇಟ್ಕೊಂಡೆ ನಮ್ಮ ದಿನದ ಗಣನೆ. ಆಲ್ ಅವರ್ ಟೈಮಿಂಗ್ಸ್ ಆರ್ ಬೇಸ್ಡ್ ಆನ್ ಸೂರ್ಯ ಅಂಡ್ ಚಂದ್ರ ಓನ್ಲಿ. ಇವತ್ತೇನ್ ತಿಥಿ? ಇವತ್ತು ಪಂಚಮಿ. ಇವತ್ತು ಪಂಚಮಿ ತಿಥಿ. ಏನ್ ನಕ್ಷತ್ರ? ಅನುರಾಧ ನಕ್ಷತ್ರ. ಇದೆಲ್ಲ ಯಾವ್ದು ಗಣನೆ, ಯಾವ್ದ್ರ ಮೇಲೆ ಆಧಾರದ ಮೇಲೆ ಹೇಳ್ತಾರದು? ಸೂರ್ಯ ಚಂದ್ರದ ಆಧಾರದ ಮೇಲೆ. ನಾವು ಪ್ರಮಾಣ ಇರ್ಬೇಕಾದ್ರೆ ಹೇಳ್ತೀವಿ ಸೂರ್ಯ ಚಂದ್ರ ಸಾಕ್ಷಿ, ಭೂಮಿ ಸಾಕ್ಷಿ. ಸೊ ನಾವು ಬರಕ್ ಮುಂಚೆ ಏನಿತ್ತು ಅದೇ ತರ ಪ್ರಮಾಣ ವಿ ಟೇಕ್ ವಿಟ್ನೆಸ್ ಹೂ ದೋಸ್ ವೇರ್ ದೇರ್ ಆಲ್ರೆಡಿ ಬಿಫೋರ್ ವಿ ಕೇಮ್. ಶಾಶ್ವತವಾಗಿರೋದು. ಇವೆಲ್ಲವೂ ದೇವರು ನಮಗೆ ಕೊಟ್ಟಿರುವ ಅದ್ಭುತವಾದ ಕೊಡುಗೆ. ಆದ್ರೆ ಯಾರ ಮೂಲಕ ಕೊಟ್ಟರು? ಥ್ರೂ ದ ಗುರು. ವಿ ಡಿಡ್ ನಾಟ್ ಗೆಟ್ ಇಟ್ ಡೈರೆಕ್ಟ್ಲಿ, ವಿ ಗಾಟ್ ಇಟ್ ಥ್ರೂ ದ ಗುರು. ಇಷ್ಟೊಂದು ಆಹುತಿಯನ್ನು ನೋಡಿದ್ರಿ. ಒಂದು ಅನುರಾಧ ನಕ್ಷತ್ರ, ಒಬ್ಬ ಕುಟುಂಬದವರು, ಶ್ರೀ ಸುನಿಲ್ ಗುಪ್ತಾ ಕುಟುಂಬದವರು ವರ್ಷ ಈ ಅನುರಾಧ ನಕ್ಷತ್ರ ಬಂದ್ರೆ ಮನಸ್ಪೂರ್ವಕವಾಗಿ ಆನಂದವಾಗಿ ದ್ರವ್ಯಗಳನ್ನು ಸಮರ್ಪಣೆ ಮಾಡ್ತಾರೆ. ದ್ರವ್ಯ, ಈ ಪದಾರ್ಥಗಳಿಗೆಲ್ಲ ದ್ರವ್ಯ ಯಾವುದು? ತುಪ್ಪ ಇದೆ, ಎಣ್ಣೆ ಇದೆ, ಬೆಲ್ಲ ಇದೆ, ಅಥವಾ ಕಬ್ಬು ಇದೆ, ಹಣ್ಣುಗಳಿದೆ, ಇವೆಲ್ಲಕ್ಕೂ ದ್ರವ್ಯಗಳು ಅಂತ. ಈ ಯಜ್ಞಕ್ಕೆ ದ್ರವ್ಯ ಯಜ್ಞ. ಎಲ್ಲವನ್ನು ಸಮರ್ಪಣೆ ಮಾಡ್ತಾರೆ. ನೋಡಿದ್ರೆ ಎಷ್ಟು ಸಮರ್ಪಣೆ ಮಾಡ್ತಾರೆ. ಇವೆಲ್ಲವನ್ನು ಸಮರ್ಪಣೆ ಮಾಡುವ ಪದ್ಧತಿ ಇದೆ. ಇಟ್ಸ್ ನಾಟ್ ಜಸ್ಟ್ ಐ ಕ್ಯಾನ್ ಜಸ್ಟ್ ಸ್ಟಾರ್ಟ್ ಆನ್ ಫೈರ್ ಅಂಡ್ ಪುಟ್ ಎನಿಥಿಂಗ್ ಇನ್ ಟು ದ ಫೈರ್.
ಒಂದು ಹೊಗೆ ಒಳಗಡೆ ತಗೊಂಡ್ರೆ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ. ಯಾವ ಹೊಗೆ ಗೊತ್ತಾ? ಧೂಮ್ರಪಾನದ ಹೊಗೆ ಒಳಗಡೆ ತಗೊಂಡ್ರೆ ನಮ್ಮ ಶರೀರ ಕೆಡುತ್ತೆ. ಈ ಹೊಗೆಯನ್ನು ತಗೊಂಡ್ರೆ ಶರೀರ ಚೆನ್ನಾಗಾಗುತ್ತೆ. ಈ ಹೊಗೆಯನ್ನು ತಗೊಂಡ್ರೆ ಶರೀರ, ಯಾವ ಪದಾರ್ಥವನ್ನು ಸುಡುತ್ತೇವೆ ನಾವು, ವಿಚ್ ಇಸ್ ದಟ್ ಐಟಮ್ ವಿಚ್ ವಿ ಬರ್ನ್, and smoke comes from which one, that decides whether it's going to be healthy or unhealthy. One smoke is very, very unhealthy for us. Advertisement will be very big. ಅದು ಕೆಳಗಡೆ injurious to health ಅಂತ ಹಾಕಿರ್ತಾರೆ, ನೋಡಿದೀರಾ? ಧೂಮ್ರಪಾನ ಶರೀರಕ್ಕೆ ಕೆಡುಕು ಮಾಡುತ್ತೆ ಅಂತ ಬರೆದಿರ್ತಾರೆ. ಬಟ್ ದಿಸ್ ಒನ್, ಅನಾದಿ ಕಾಲದಿಂದ ಬಂದಿರುವ ಈ ಪದ್ಧತಿ, ಈ ಹೋಮ ಧೂಮ ಎಲ್ಲಿ ಹೋಗ್ತಾ ಇದೆಯೋ ಅಲ್ಲೆಲ್ಲವೂ ಕೂಡ ಮಂಗಳವನ್ನು ಉಂಟು ಮಾಡುತ್ತೆ. ನಾವು ಹಾಕಿದ ಪದಾರ್ಥ ಎಲ್ಲ ಸ್ಥೂಲ ಪದಾರ್ಥ, gross products we went on putting inside with mantrochara. So mantrocharana, Agni is burning it and the smoke is carrying the mantras. ಆ ಹೊಗೆ ಬಂದು ಮಂತ್ರಗಳನ್ನ ತಗೊಂಡು ಹೋಗುತ್ತೆ, ಮಂತ್ರಗಳನ್ನು ತಗೊಂಡು ಹೋಗುತ್ತೆ. ಮೊದಲು ನಾವು ಈ ಮೀಡಿಯಾ ನೋಡಿದ್ರೆ, ವಾಟ್ಸ್ಆಪ್, ಇದರಿಂದ ನಾವು ಒಂದು ಮೆಸೇಜ್ ಕಳಿಸ್ಬೇಕಾದ್ರೆ 5,000 ಮೈಲಿ ದೂರ ಹೋಗುತ್ತಾ, ನಿಜವಾಗಿ ಹೋಗುತ್ತಾ ಅನ್ಕೊಂಡಿದ್ವಿ. ಬಟ್ ಹೋಗ್ತಾ ಇದೆಯಲ್ಲ, ಹೆಂಗ್ ಹೋಗ್ತಾ ಇದೆ ಅದು? ಸೆಂಡ್ ಸೆಂಡ್ ಅಂತ ಟಚ್ ಮಾಡಿದ್ರೆ ಏನಾಗುತ್ತೆ, ಮೆಸೇಜ್ ಹೊಟ್ಟೋಗ್ಬಿಡುತ್ತೆ 10,000 ಮೈಲಿ. ಹೆಂಗ್ ಹೋಗುತ್ತೆ ಅದು? ನಮ್ಮ ಕಣ್ಣು ಕಾಣಿಸಲ್ಲ ಮೆಸೇಜ್ ಹೋಗ್ತಾ ಇರೋದು. ಯಾವುದೋ ಮಾಧ್ಯಮ ಇದೆ, ಮೀಡಿಯಾ. ದರ್ ಇಸ್ ಎ ಮೀಡಿಯಂ ಥ್ರೂ ವಿಚ್ ದಟ್ ಗೋಸ್. ನೋ, ಅವರ್ ರಿಷೀಸ್ ಹ್ಯಾವ್ ಫೌಂಡ್ ದಟ್. ಎಷ್ಟು ವರ್ಷಗಳ ಹಿಂದೆ ಕಂಡುಹಿಡಿದ್ದಾರೆ, ಸಾವಿರಾರು ಲಕ್ಷಾಂತರ ವರ್ಷಗಳೇ ಅವ್ರಿಗೆ ಗೊತ್ತಿದೆ. ನಾನು ಮಾತಾಡಿದ ಇದು ಸುಮ್ಮನೆ ವ್ಯರ್ಥವಲ್ಲ. ಇದು ವಾಟ್ ಐ ಆಮ್ ಸ್ಪೀಕಿಂಗ್ ಇಸ್ ನಾಟ್ ಜಸ್ಟ್ ಫ್ಯುಟೈಲ್. ದಿಸ್ ಇಸ್ ಗೋಯಿಂಗ್ ಟು ಗೋ ಟು ಯುವರ್ ಇಯರ್. Not only your ear, it's going to the stone also. It is going to the atmosphere also. This talk which I am giving is going to the atmosphere also. Simultaneously, I am also listening to this. It is going to your ears, it is going to the stone, it is going to the ground, it is going to this mic also. And tomorrow when somebody touches this mic, he will sometimes hear that sound also. It is stored here. That is how the pen drive works. ಪೆನ್ ಡ್ರೈವ್ ನಲ್ಲಿ ವಿಡಿಯೋ ಕಳಿಸ್ತಿರಲ್ಲ ನೀವು, ಇದರಲ್ಲಿ ಹಾಕ್ತಾ ಇದ್ದಾರೆ. ಸೊ ಈವನ್ ಸ್ಟೋನ್ಸ್ ಕ್ಯಾನ್ ಅಬ್ಸಾರ್ಬ್ ಸೌಂಡ್. ಇವತ್ತು ಕುರುಕ್ಷೇತ್ರದಲ್ಲಿ ಭಗವದ್ಗೀತೆಯನ್ನ ಮತ್ತೆ ತಗೊಳಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವತ್ತು ಪರಮಾತ್ಮ ಉಚ್ಚಾರಣೆ ಮಾಡಿದ ಭಗವದ್ಗೀತೆಯನ್ನ ಇವತ್ತು ಕುರುಕ್ಷೇತ್ರದಿಂದ ವಿಶೇಷವಾದ ಯಂತ್ರಗಳು ಇಟ್ಕೊಂಡು ಅದನ್ನೇ ಒರಿಜಿನಲ್ ತಗೊಳಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅಸಾಧಾರಣವಾದ ಜ್ಞಾನ. ಇಟ್ ಇಸ್ ನಾಟ್ ಅನ್ ಆರ್ಡಿನರಿ ನಾಲೆಜ್. ದ ನಾಲೆಜ್ ಆಫ್ ಭಾರತೀಯ ಸಂಸ್ಕೃತಿ ಈಸ್ ವೆರಿ 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 ಸ್ಪೆಷಲ್. ಬಟ್ ವಿ ಲಾಸ್ಟ್ ಟಚ್ ಇನ್ ಬಿಟ್ವೀನ್. ಸ್ವಲ್ಪ ಅದರಲ್ಲಿ ನಮಗೆ ಟಚ್ ಬರ್ತೋಯ್ತು. ಆದರೆ ಇವತ್ತು ಈ ದೇವಸ್ಥಾನಗಳ ಮೂಲಕ, ಆಶ್ರಮಗಳ ಮೂಲಕ, ಧರ್ಮ ಗ್ರಂಥಗಳ ಮೂಲಕ, ಹಲವಾರು ಪ್ರಕಾಶನಗಳ ಮೂಲಕ, by the publication, number of publications. One of those beautiful publications is Gita Press Gorakh. ಅದ್ಭುತವಾದ ಕಾರ್ಯವನ್ನು ಮಾಡಿದ್ರು. ಎಷ್ಟು ಗ್ರಂಥಗಳನ್ನು, ತುಂಬಾ ವೆರಿ 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 ನಾಟ್ ಸೋ ಕಾಸ್ಟ್ಲಿ ಅಟ್ ಆಲ್, ವೆರಿ ಎಕನಾಮಿಕಲ್, ದೇ ಆರ್ ಗಿವಿಂಗ್ ಬ್ಯೂಟಿಫುಲ್ ಬುಕ್ಸ್. ಈ ರೀತಿಯಾದ ಜ್ಞಾನ ನಮಗೆ ಸಿಕ್ಕಿರುವುದು ಬಹಳ ಪರಮ ಪವಿತ್ರವಾದ ಜ್ಞಾನ. ಅದಕ್ಕೆ ನಾವೆಲ್ಲರಿಗೂ ನವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದು ದಸರಾ ಹಬ್ಬದ ಕಾಲ. ಎಲ್ರಿಗೂ ಮನಸ್ಸು ಎಷ್ಟು ತುಂಬಿದೆ ಅಲ್ಲ. ಆರ್ ಯು ನಾಟ್ ಫುಲ್ ವಿತ್ ಡಿವೋಷನ್? ನಾವು ವಿ ಆಲ್ ಆರ್ ಫುಲ್ ವಿತ್ ಡಿವೋಷನ್. ಇಲ್ಲಿ ನಾವು ಮಾತ್ರ ಅಲ್ಲ ಹೇಳ್ತಾರೆ, ನಾಟ್ ಓನ್ಲಿ ವಿ ಪೀಪಲ್. ಎಲ್ಲೆಲ್ಲಿ ನಡೀತಾ ಇದೆ ಈ ದುರ್ಗಾ ಪೂಜೆ ಮತ್ತೆ ನವರಾತ್ರಿ ಸೆಲೆಬ್ರೇಷನ್ ಇಡೀ ಭೂಮಂಡಲದಲ್ಲಿ, ಆಲ್ ಓವರ್ ದ ಗ್ಲೋಬ್, ದಿಸ್ ಪೀಪಲ್ ಆರ್ ಸೆಲೆಬ್ರೇಟಿಂಗ್ ದಿಸ್. somebody is decorating Saraswati, somebody is decorating Lakshmi, somebody is decorating Durga, somebody is decorating ಮಹಿಷಾಸುರ ಮರ್ದಿನಿ. ಎಲ್ಲಾ ಕಡೆನೂ ಇಡೀ ಭೂಮಂಡಲದ ಮನುಷ್ಯರು ಇವಾಗ ಯಾರನ್ನು ಯೋಚನೆ ಮಾಡ್ತಾ ಇದ್ದಾರೆ? ದೇ ಆರ್ ಥಿಂಕಿಂಗ್ ಅಬೌಟ್ ದೇವಿ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಭಾರತಂ. ದಿಸ್ ಇಸ್ ಕಾಲ್ಡ್ ಅಸ್ ಭಾರತೀಯ ಸಂಸ್ಕೃತಿ. ವಿದೇಶಿ ಅಲ್ಲ ಇದು, ಇದು ವಿದೇಶ ಸಂಸ್ಕೃತಿ ಅಲ್ಲ, ಇದು ಭಾರತೀಯ ಸಂಸ್ಕೃತಿ. ಪರಮಾತ್ಮ ಬೇರೆ ಬೇರೆ ರೂಪದಲ್ಲಿ ಬಂದು ನಮಗೆ ದರ್ಶನ ಕೊಡ್ತಾರೆ. God comes in different forms and gives us darshan. When Paramatma comes in the form of Narayana, he likes Alankara very much. Alankara Priyo Vishnu. So when you go to Tirumala, Tirupati, from here, completely jewels. Alankara Priyo Vishnu. When you go to Shiva's temple, Abhishek. Shiva doesn't want
ಜ್ಯುವೆಲ್ರಿ. ಶಿವ ವಾಂಟ್ಸ್ ಓನ್ಲಿ ಅಭಿಷೇಕ. ಜಲಧಾರ ಪ್ರಿಯ ಶಿವ, ಅಲಂಕಾರ ಪ್ರಿಯೋ ವಿಷ್ಣು, ಜಲಧಾರ ಪ್ರಿಯ ಶಿವ. ಸೂರ್ಯನಿಗೆ ಏನ್ ಬೇಕು? ಸೂರ್ಯನೇನು ಒಡವೆ ಹಾಕಕ್ಕಾಗತ್ತ ನಾವು? ನಮಸ್ಕಾರ ಪ್ರಿಯೋ ಭಾನು. ವಾಟ್ ಯು ವಾಂಟ್ ಟು ಡೂ? ವಾಂಟ್ ಗ್ರೇಸ್ ಆಫ್ ಸೂರ್ಯ? ಸಿಂಪ್ಲಿ ಡೂ ನಮಸ್ಕಾರ. ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಭೂಷಣೇ ನಮಃ. ನಮಸ್ಕಾರ ಮಾಡಿದ್ರೆ ಸಾಕು, ಸೂರ್ಯ ಸಂತೋಷ ಪಟ್ಬಿಡ್ತಾರೆ. ವಿಲ್ ಬಿಕಮ್ ಹೆಲ್ದಿ. ವಾಟ್ ಇಸ್ ಡಿಯರ್ ಟು ದೇವಿ? ದೇವಿಗೆ ಏನಿಲ್ಲ, ಸ್ವಾಹ ಕೇಳ್ತಾ ಇರ್ಬೇಕಾಗೆ. ದೇವಿಗೆ ಯಾವತ್ತು ಆಹುತಿ ಪ್ರಿಯ ಶಿವ. ದೇವಿಗೆ ಬೇಕಾಗಿರೋದು ಸ್ವಾಹಾಕಾರ. ದಟ್ ಇಸ್ ವೈ ಯು ಸಿ, ಎಲ್ಲೆಲ್ಲಿ ದೇವಿ ಪೂಜೆ ನಡೀತಾ ಇದೆಯೋ ಅಲ್ಲೆಲ್ಲ ಹೋಮ ನಡೀತಾನೆ ಇರುತ್ತೆ. ಖಂಡಿತವಾಗಿ ಹೋಮ. ಅದರಲ್ಲಿ ಚಂಡಿ ಆಗ ತುಂಬಾ ವಿಶೇಷವಾಗಿರುತ್ತೆ. ಕೆಲವರಿಗೆ ಸಂದೇಹ ಬರುತ್ತೆ, ಇಷ್ಟೆಲ್ಲ ಪದಾರ್ಥಗಳು ನಾವು ಹಾಕ್ತಾ ಇದ್ದೀವಲ್ಲ. ಕೆಲವರು ಕೇಳ್ತಾರೆ ನಮ್ಮ ಹತ್ರ, ಇದನ್ನೇ ನಾವು ಬಡವರು ಕೊಡ್ಬೋದಲ್ವಾ? ಇದನ್ನೇ ನಾವು ಬಡವರು ಕೊಡ್ಬೋದಲ್ವಾ? ಒಬ್ಬ ಬಡವರಿಗೂ ಎಲ್ಲ ಸೇರಿದ್ರು ಒಂದು 25-30 ಜನ ಅಥವಾ ಒಂದು 100 ಜನ ಊಟ ಮಾಡೋದು ಕೊಡ್ತಾ ಇದ್ದೀನಿ ಇಲ್ಲಿ ಹಾಕೋದು. ಆದ್ರೆ ಈ ಹೊಗೆ ಬಂದು ಲಕ್ಷಾಂತರ ಜನಗಳ ಕಡೆ ಹೋಗುತ್ತೆ. ಬೆಳೆ ಬರುತ್ತೆ. ಇಫ್ ದ ಸ್ಮೋಕ್ ಗೋಸ್, ಇಟ್ ವಿಲ್ ರೈನ್. ಥ್ರೂ ದ ರೈನ್, ನಾಟ್ ಒನ್ ವಿಲೇಜ್, ನಾಟ್ 2 villages, ಕಂಪ್ಲೀಟ್ಲಿ ಸೋ ಮೆನಿ ವಿಲೇಜಸ್ ವಿಲ್ ಬಿ ಸೇವ್ಡ್ ಬೈ ಒನ್ ರೈನ್. ಯಜ್ಞಾತ್ ಭವತಿ ಪರ್ಜನ್ಯ. ಯಜ್ಞದಿಂದಲೇ ಮಳೆ ಬರುತ್ತೆ. ನಾವು ಅನ್ಕೊಂಡಿರ್ತೀವಿ ನಮ್ಮ ಮನುಷ್ಯನಿಂದ ಮಳೆ ಬರೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ. ಮಳೆ ಬರಿಸಬೇಕು ಅಂದ್ರೆ ತುಂಬಾ ಕಷ್ಟಪಡ್ತಾರೆ. ಆದ್ರೆ ಮಳೆ ಬರೋದು ಯಜ್ಞದಿಂದ. ಅದನ್ನ ಒಂದು ಯಜ್ಞ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟೋ ಜನಗಳು ಒಳ್ಳೇದು ಮಾಡಿದ್ವಿ. ಎಷ್ಟೋ ಜನಗಳಿಗೆ ಇದು ಜನಗಳು ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ ಅವ್ರು ಏನೇನೋ ಮಾತಾಡ್ತಾರೆ. ನಾವು ಆ ಥರ ಮಾತಾಡೋ ಅವಶ್ಯಕ. ನಮ್ಮ ಮಕ್ಕಳಿಗೆಲ್ಲ ಹೇಳ್ಬೇಕು, ಯಜ್ಞವೆಂಬುದು ಪರಮ ಪವಿತ್ರವಾದ, ಪರಮ ಲೋಕ ಕಲ್ಯಾಣಕಾರಿಯಾದ ಒಂದು ಕಾರ್ಯ ಇದು ಯಜ್ಞ. ಸೊ ನೀವೆಲ್ಲರೂ ಸಂಕಲ್ಪ ಮಾಡಿ ಈ ದೇವಸ್ಥಾನಕ್ಕೆ ಬಂದು ಈ ಸುಂದರವಾದ ವಾತಾವರಣ ಮಾಡಿದ್ವಿ. ಜಗನ್ಮಾತೆ ರಾಜರಾಜೇಶ್ವರಿ ಎಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ. ನಿಮ್ಮ ಮನಸ್ಸಿನಲ್ಲಿರುವ ಒಳ್ಳೆಯ ಸಂಕಲ್ಪಗಳೆಲ್ಲ ಪೂರ್ತಿಯಾಗಿ ನಿಮ್ಮ ಜೀವನ ಮಂಗಳಕರವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ ಹೊತ್ತಲ್ಲಿ ಆಶೀರ್ವಚನ ಹೇಳ್ತಾರೆ. ಆಮೇಲೆ ಕಲಶ ಇಲ್ಲಿಂದ ಹೊರತು ದೇವಿಗೆ ಅಭಿಷೇಕ ಮಾಡಿಕೊಳ್ತಾರೆ. ನೀವು ಅಲ್ಲೆಲ್ಲೇ ಇರಿ. ನಿಮ್ಗೆ ಏನು ಹೇಳ್ತಾರೆ ವಾಲಂಟಿಯರ್ಸ್ ಎಲ್ಲ ಹೇಳ್ತಾರೆ ಹಿಂಗೆ ಹೋಗ್ಬೇಕಂತ. ನಿಧಾನವಾಗಿ ಹೋಗಿ ತುಂಬಾ ಸುಂದರವಾಗಿ ದರ್ಶನ ಮಾಡ್ತಾರೆ. ಹರಿ ಓಂ.